ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಆ ಒಂದು ರಾಗವನ್ನು ಹಾಡಿದ್ವಿ. ಆ ನಂತರ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಮಾರ್ಕನ್ ಬರೆಸುವಾರ್ತೆ 16ನೇ ಅಧ್ಯಾಯ, ಅದರಲ್ಲಿ 9ನೇ ವಚನವಾಗಿದೆ. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲಾದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಸಾಕು. ವಾರದ ಮೊದಲನೇ ದಿನ ಬೆಳಿಗ್ಗೆ ಯೇಸು ಸ್ವಾಮಿ ಏನಂತೆ ಜೀವಿತನಾಗಿ ಎದ್ದು ಮರಿಯಳಿಗೆ ಮೊದಲು ಕಾಣಿಸಿಕೊಂಡರು. ಹಾಲೆಲೂಯಾ. ದೇವರು ಮೊದಲು ಆಜ್ಞೆ ಕೊಟ್ಟಂತೆ ನನ್ನನ್ನ ಹಿಡಿದು ಕೊರಡೆಗಳಿಂದ ಹೊಡೆಯುವರು, ನನ್ನನ್ನ ಹಿಂಸೆ ಪಡಿಸುವವರು, ನನ್ನನ್ನ ಶಿಲುಬೆಗೆ ಹಾಕಿಸುವರು. ಹಾಲೆಲೂಯಾ. ಇದು ಮೊದಲೇ ದೇವರಿಗೆ ಗೊತ್ತಿತ್ತು. ಈ ರೀತಿ ಹಿಂಸೆಯನ್ನ ನನಗೆ ಬರ್ತದೆ ಈ ಭೂಮಿ ಮೇಲೆ. ಇವತ್ತು ನಮ್ಮ ಮನುಷ್ಯರಿಗೆ ಮುಂದೆ ನಾವೆಲ್ಲರೂ ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ, ಪ್ರಯಾಣ ಮಾಡ್ಬೇಕಾದ್ರೆ ನಮಗೆ ಸಂಭವಿಸ್ತದೆ ಅಂತ ಏನಾರ ನಮ್ಗೆ ಗೊತ್ತಾಗ್ತದ? ಇಲ್ಲ ತಾನೆ. ಮನುಷ್ಯನಿಗೂ ದೇವರಿಗೂ ವ್ಯತ್ಯಾಸಗಳು ನೋಡು. ದೇವರು ನನಗೆ ಇದೆಲ್ಲ ಮೊದಲೇ ಗೊತ್ತಿತ್ತು. ಯಾತಕ್ಕಾಗಿ ನಾನು ಇವೆಲ್ಲ ಸಹಿಸಿಕೊಂಡೆ ಗೊತ್ತಾ ನಿಮಗೆ? ಹಾಲೆಲೂಯಾ. ನಿಮ್ಮನ್ನೆಲ್ಲ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ನನಗೆ ನಾನೇ ಯಜ್ಞವಾಗಿ, ಅಂದ್ರೆ ನನ್ನನ್ನೇ ನಾನು ಸಮರ್ಪಣೆ ಮಾಡಿಕೊಂಡೆ. ನನ್ನನ್ನ ಕೊರಡೆಗಳಿಂದ ಹೊಡೆದರು, ಮುಳ್ಳು ಕಿರೀಟಗಳನ್ನ ಹಾಕಿದರು, ನನಗೆ ಹಿಂಸೆ ಪಡಿಸಿದರು. ಹಲ್ಲೆಲೂಯಾ. ಈ ಯಾತಕ್ಕೆ ಇವತ್ತು ಅವರು ತಾಳ್ಕೊಂಡಿದ್ದಾರೆ ಎಂಬುದಾಗಿ, ನನ್ನ ಮಕ್ಕಳಿಗೋಸ್ಕರ ಇವರೆಲ್ಲ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ನನ್ನನ್ನೇ ನಾನು ಬಲಿಯಾದೆ. ಇವತ್ತು ಅದು ಯಾರು ನಮ್ಮ ಈ ಜೀವಿತದಲ್ಲಿ ನನಗೋಸ್ಕರ ಶಿಲುಬೆ ಮೇಲೆ ಸತ್ತು ದೇವರು 3ನೇ ದಿನ ಎದ್ದು ಬಂದರು ಎಂಬುದಾಗಿ ನೀವು ಯಾರಾದರೂ ಸಂಪೂರ್ಣವಾಗಿ ಒಳಗಡೆಯಿಂದ ನೀವು ನಂಬುದಾದರೆ, ಖಂಡಿತ ನಿಮ್ಮ ಪಾಪ ಯಾವುದೇ ಭೂಮಿ ಮೇಲೆ ಇರುವುದಾದರೂ ಯೇಸುವಿನ ನಿಮಿತ್ತ ಎಲ್ಲವನ್ನು ಮಂಜಿನಂತೆ ಕ್ಷಣ ಮಾತ್ರ ಕರಗೋಗ್ತಾವೆ ಪ್ರಿಯನೇ. ಯಾಕಂದ್ರೆ ಇದು ಯಾರೋ ಮನುಷ್ಯ ಕೊಡುವಂತ ಭಾಷೆ ಅಲ್ಲ, ಮನುಷ್ಯ ಕೊಡುವಂತ ಒಂದು ವಾಗ್ದಾನ ಅಲ್ಲ, ಮನುಷ್ಯ ಕೊಡುವಂತ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಈಗ ಮಂತ್ರಿಗಳು ಆಶ್ವಾಸನೆ ಕೊಡ್ತಾರೆ ಗೊತ್ತಲ್ಲ. ಇಂಥ ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಕಡೆ 4 ಜನ ಪೊಲೀಸ್ನವರು, ಆ ಕಡೆ 4 ಜನ ಫೋರ್ಸ್ಗಳು, ಅವ್ರಿಗೆ ಬೇಕಾದಷ್ಟು ಫೋರ್ಸ್ಗಳು, ಗಿನ್ನು ಎಲ್ಲ ಇಟ್ಕೊಂಡು ಕಾಯ್ತಿರ್ತಾರೆ. ಅಂತವ್ರ ಮಾತಲ್ಲ ಇಲ್ಲೇ. ಆಕಾಶ ಭೂಮಿಯನ್ನು ನಿರ್ಮಾಣ ಮಾಡಿದಂತ ಒಂದು ಮಾತಿನ ಮೇಲೆ ಆ ದೇವರು ತಾನೇ ನಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ನಾನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡೋಗೋಕ್ಕೋಸ್ಕರ ನಾನು ಶಿಲುಬೆ ಮೇಲೆ ಯಜ್ಞ ಆಗಿದ್ದೇನೆ ಹೊರತು ಮತ್ತಾವುದಕ್ಕೂ ಅಲ್ಲ. ನಿಮಗೋಸ್ಕರ ನಾನು ಈ ಭೂಮಿ ಮೇಲೆ ಬಂದಿದ್ದೇನೆ. ನಿಮಗೆ ಮೋಶೆಯಕ್ಕಿಂತ ಹಿಂದೆ ಮನಸಾಕ್ಷಿ ಕಾಲದಲ್ಲಿ, ಮೋಶೆ ಹಿಂದ್ಗಡೆ ಬೈಬಲ್ ಇರಲಿಲ್ಲ. ಈ ಆದಿಕಾಂಡದಿಂದ ಪ್ರಥಮ ಭಾಗದಿಂದ ನೀವು ನೋಡ್ತಾ ಬಂದ್ರೆ ಮೋಶೆವರೆಗೂ, ಮೋಶೆ ಕಾಲದಿಂದ ಹಿಂದ್ಗಡೆ ಯಾವ ಗ್ರಂಥನೇ ಇರಲಿಲ್ಲ. ಮನಸಾಕ್ಷಿ ಕಾಲ, ಇದು ನಿನ್ನ ಮನಸ್ಸಿಗೆ ಸರಿ ಮಾಡು, ತಪ್ಪು ಅಂದ್ರೆ ಬೇಡ, ಆ ರೀತಿ ಮನಸಾಕ್ಷಿ ಕಾಲ ಇತ್ತು. ಅವಾಗ ಮನಸಾಕ್ಷಿ ಕಾಲದಲ್ಲೆಲ್ಲ ನಿಮಗೆ ತಿಳಿಸ್ತಾ 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 ಬಂದು ಸ್ವಲ್ಪ ಜನ ನಂಬಿದರು, ಸ್ವಲ್ಪ ಜನ ನಂಬಲಿಲ್ಲ. ಇನ್ನು ಇವರಿಗೆಲ್ಲ ನಾನು ಹೀಗೆ ಹೇಳಿದ್ರೆ ಸರಿ ಆಗುವುದಿಲ್ಲ ಅಂತ ಹೇಳಿ ದೇವರು ಒಂದು ಯೋಚನೆ ಮಾಡಿದರು. ನಾನು ಈ ಭೂಮಿಗೆ ಬರಬೇಕು. ಹಲ್ಲೆಲೂಯಾ. ಆ ಭೂಮಿಗೆ ಬರಕ್ಕೆ ಒಂದು ಪರಿಶುದ್ಧ ಕನ್ಯೆಯನ್ನ ಹುಡುಕಿದ್ರು ದೇವರು. ಆ ಪರಿಶುದ್ಧ ಕನ್ಯೆನೇ ಮರಿಯಳು. ಹಲ್ಲೆಲೂಯಾ. ಆಕೆ ಯಾವ ಕಳಂಕ ಇಲ್ಲದವಳು, ದೋಷ ಇಲ್ಲದವಳು. ಹಲ್ಲೆಲೂಯಾ. ದೇವರ ಲೆಕ್ಕದಲ್ಲಿ ಯೋಗ್ಯವಾದವಳು. ಅದಕ್ಕೆ ದೇವರ ದೂತರು ಬಂದು ಹೇಳ್ತಾರೆ, ನಿನಗೆ ಮರಿಯಳೆ, ನಿನಗೆ ಶುಭವಾಗಲಿ, ನಿನಗೆ ದೇವರ ದಯೆ ದೊರಕಿತು. ಹಲ್ಲೆಲೂಯಾ. ಅವಾಗ ಆಕೆ ಹೇಳ್ತಾಳೆ, ಸ್ವಾಮಿ ಇದೆಂತ ಆಶೀರ್ವಾದ, ಎಂತ ಆಶೀರ್ವಾದ ಮಾಡ್ತಿದ್ದೆ. ಅದಕ್ಕೆ ನಿನಗೆ ದೇವರ ದಯೆ ದೊರಕಿತು, ನೀನು ಪವಿತ್ರಾತ್ಮನಿಂದ ಗರ್ಭ ಧರಿಸಿ ಒಂದು ಮಗುವನ್ನ ಹೆರುವಿ. ಹಲ್ಲೆಲೂಯಾ.
ಆತನಿಗೆ ಏಸು ಎಂಬ ಹೆಸರಿಡಬೇಕು ನೀನು ಅಂತ. ನೋಡು, ಗಂಡು ಮಗು ಹುಟ್ಟುತ್ತದೆ, ಗಂಡು ಮಗುನೇ ಹುಟ್ಟುತ್ತಾನೆ. ಆತನಿಗೆ ನೀನು ಗರ್ಭ ಧರಿಸೋದಕ್ಕಿಂತ ಮುಂಚೆನೆ ಅವನು ಹುಟ್ಟುತ್ತಾನೆ. ಅವನಿಗೆ ಏಸು ಎಂಬುದಾಗಿ ಹೆಸರಿಡು. ಹಾಲೆಲೂಯಾ. ಇವತ್ತು ನಾವು ಹೆಸರಿಡಕ್ಕೆ ನಮ್ಗೆ ಆಗ್ತದ? ನಾವು ಹುಟ್ಟಿದ ಮೇಲೆ ನಮ್ ತಲೆ ಕೆರಿತೀವಿ, ಏನ್ ಹೆಸರಿಡೋಣ? ಗಂಡಾದ್ರೆ ಏನ್ ಹೆಸರಿಡೋಣ? ಹೆಣ್ಮಗು ಆದ್ರೆ ಏನ್ ಹೆಸರಿಡೋಣ? ನಮ್ಗೆ ಗಂಡು ಹೆಣ್ಣು ಅಂತ ನಮಗೆ ಕ್ಲಾರಿಫಿಕೇಶನ್ ಆಗ್ತದ? ಇಲ್ಲ. ಆದ್ರೆ ದೇವರು ಹೇಳ್ತಾರೆ, ನೀನು ಒಬ್ಬ ಗಂಡು ಮಗುವನ್ನು ಹೆರುವಿ, ಆತನಿಗೆ ಯೇಸು ಇಮಾನ್ವೆಲ್ ಅಂತ ಹೆಸರಿಡಬೇಕು. ಆತನೇ ಲೋಕಕ್ಕೆಲ್ಲ ರಕ್ಷಕನು. ಆತನ ಮೂಲಕವಾಗಿ ನೀವೆಲ್ಲ ಪರಲೋಕ ರಾಜ್ಯ ಸೇರ್ತೀರಿ ಎಂಬುದಾಗಿ. ಅದಕ್ಕೆ ದೇವರು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ತಂದೆ ಬಳಿಗೆ ಯಾರು ನೀವು ಹೋಗಲ್ಲ. ಇಡೀ ಪ್ರಪಂಚಕ್ಕೆ ದೇವರು ವಾಗ್ದಾನ ಮಾಡಿದ್ದಾರೆ. ಅದಕ್ಕೆ ಪಾಸ್ಟರ್ ಪೌಲ್ ಹೇಳ್ತಾರೆ, ಇವತ್ತು ವಾಕ್ಯ ಕೇಳಿ ದೇವರಂತೆ ನಡೆಯುವುದಾದ್ರೆ ನೀವು ಬಂಡೆ ಮೇಲೆ ಮನೆ ಕಟ್ತೀರಿ, ಇಲ್ಲ ಅಂದ್ರೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ರಿ ನಿಮ್ಮನ್ನ. ಒಂದು ದಿನ ಬರ್ತದೆ, ಆ ಪ್ರಕಟಣೆಯಲ್ಲಿ ಒಂದನೇ ಅಧ್ಯಾಯ ನಿನ್ನೆ ಪ್ರಸಂಗ ಮಾಡಿದ್ವಿ. ಈ ಲೋಕದ ಎಲ್ಲಾ ಕುಲದವರು ಎದೆ ಪಡ್ಕೊಳ್ತಾರಂತೆ, ಅಯ್ಯೋ. ಮಧ್ಯ ಆಕಾಶದಲ್ಲಿ ಮೇಘದಲ್ಲಿ ದೇವರು ಯೇಸು ಸ್ವಾಮಿ ಬರುವುದನ್ನ ಕಾಣುವರು. ಕಂಡು ಎದೆ ಪಡ್ಕೊಳ್ತಾರಂತೆ, ಸ್ವಾಮಿ ಅಯ್ಯಯ್ಯೋ ನನ್ನನ್ನ ಕ್ಷಮಿಸಪ್ಪ, ದೇವರೇ ನನ್ನ ಕ್ಷಮಿಸು, ನಾನು ಬೇರೆ ಏನೇನೋ ಆಲೋಚನೆಯಲ್ಲಿದ್ದೆ, ಬೇರೆ ಏನೋ ನಾನು ತಿಳ್ಕೊಂಡಿದ್ದೆ. ಹಾಲೆಲೂಯಾ. ಅವಾಗ ಭೂಮಿ ಮೇಲೆ ಕೈ ಬಿಡಲ್ಪಡ್ತಾರೆ. ತನಗಾಗಿ ಆದುಕೊಂಡವರನ್ನ 4 ದಿಕ್ಕುಗಳಿಂದ ತನ್ನ ದೂತರನ್ನ ಕಳಿಸಿ ಎತ್ತಲ್ಪಡ್ತಾರೆ. ಆ ಎತ್ತಲ್ಪಡೋದ್ರಲ್ಲಿ ನಾವೆಲ್ಲ ಇರಬೇಕು. ಬಿಡಲ್ಪಟ್ಟ ಲಿಸ್ಟಲ್ಲಿ ಇರಬಾರ್ದು. ಬಿಟ್ಟಿವಿ ಅಂದ್ರೆ ಮುಗೀತು. ಅದಕ್ಕೆ ಭಕ್ತ ಹೇಳ್ತಾರೆ, ಒಂದೇ ಸಲ ಸಾಯೋದು ತಮ್ಮ, ಆಮೇಲೆ ನ್ಯಾಯ ತೀರ್ಪು. ಒಂದೇ ಸಲ ಸಾಯೋದು ತಮ್ಮ, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯನ ಆಯುಷ್ಕಾಲ ಹೆಚ್ಚಾದ್ರೆ 80 ವರ್ಷ. ಮನುಷ್ಯನ ಆಯುಷ್ಕಾಲ ಹೆಚ್ಚಾದ್ರೆ 80 ವರ್ಷ. ಅರಳಿದ ಹೂವಿನಂತೆ ಸಂಜೆಗೆ ಬಾಡೋಗ್ತದೆ ತಮ್ಮ. ಇವತ್ತು ಹುಟ್ಟಿ ನಮ್ಮ ಆಯುಷ್ಕಾಲ ಗತಿಸಿ ಹೋದಷ್ಟೇ ಬಾಡೋಗ್ತೀವಿ ನಾವು. ಅರಳಿದ ಹೂ ತರ ಯಾವಾಗ ಹೂವು ಫ್ರೆಶ್ ಆಗಿರ್ತದೋ ಅವತ್ತೇ ಅದಕ್ಕೆ ಮಾರ್ಕೆಟ್ ನಲ್ಲಿ ಬೆಲೆ. ಬಾಡೋಗಿದ್ದ ಹೂವು ಸಾಯಂಕಾಲ ಹೋಗಿ ನೋಡ್ರಿ, ಬಸ್ ಸ್ಟಾಂಡ್ ನಲ್ಲಿ ಬೀದಿಗೆ ಬಿಸಾಕ್ತಾರೆ. ಅದು ಯಾವುದಕ್ಕೂ ಉಪಯೋಗ ಇರುವುದಿಲ್ಲ. ಇರ್ತದಾ? ಯಾವುದಕ್ಕೆ ಬೆಲೆ? ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆ 8 ಗಂಟೆಗೆ ಹೋಗ್ರಿ, ಫ್ರೆಶ್ ಆಗಿ ಇಟ್ಟಿರ್ತಾನೆ ಹೂವ, ಒಳ್ಳೆ ಬೆಲೆ ಇರ್ತದೆ ಅದಕ್ಕೆ. ಸಂಜೆ ಅದು ಬಾಡು ಹೋಗ್ತದೆ, ಯಾವುದಕ್ಕೂ ಬರುವುದಿಲ್ಲ. ಅವನು ತೆಗೆದು ತಿಪ್ಪೆಗೆ ಹಾಕ್ತಿದ್ದಾನೆ. ಈ ಭೂಮಿ ಮೇಲಿರೋ ಮನುಷ್ಯನೇ ಹಾಗೆ ಮಾಡ್ಬೇಕಾದ್ರೆ ಪರಲೋಕದ ದೇವರು ನಮ್ಮನ್ನ ಏನು ಮಾಡಾರೋ ನೀವು ಯೋಚನೆ ಮಾಡ್ರಿ. ಹಾಲೆಲೂಯಾ. ಇವತ್ತು ನಾವು ಬೆಳಗ್ಗಿನ ಹೂವ ತರ ದೇವರ ಹತ್ರ ಇರಬೇಕು. ಸಂಜೆ ಆಗ್ಬಿಟ್ರೆ ದೇವರು ತೆಗೆದು ಬೆಂಕಿಲಿ ಹಾಕ್ಬಿಡ್ತಾರೆ. ಎಲ್ಲಾ ಹೂಗಳನ್ನು ಸೇರಿಸಿ ಒಟ್ಟುಗೂಡಿಸಿ ತೆಗೆದು ಅಗ್ನಿ ಗಂಧಕ ಕೆರೆಯಲ್ಲಿ ದಬ್ಬಲ್ಪಡ್ತಾರೆ, ಬಾಚಿ ಹಾಕಿ ಬಿಡ್ತಾರೆ. ಹಾಲೆಲೂಯಾ. ಆ ತರ ಯಾರು ಈ ಭೂಮಿ ಮೇಲೆ ಆಗ್ಬಾರ್ದು ಅಂತ ಯೇಸು ಸ್ವಾಮಿ ಅದಕ್ಕಾಗಿ ಬಂದಿರೋದು. ಇದನ್ನ ಯಾರು ನಾವು ತಿಳ್ಕೊಳ್ತೀವೋ, ಇದನ್ನ ಯಾರು ಅಂಗೀಕಾರ ಮಾಡ್ತೀವೋ, ಇದ್ರ ಪ್ರಕಾರ ಯಾರು ಜೀವಿಸ್ತೇವೋ, ನಿಜವಾಗ್ಲೂ ದೇವರು ಅಂತವರಿಗೆ ಯಾವತ್ತು ಕೈ ಬಿಡುವುದಿಲ್ಲ. ಆಶಾಭಂಗ ಆಗಕ್ಕೆ ನಾನು ಬಿಡುವುದಿಲ್ಲ ಅಂತಾರೆ ಸ್ವಾಮಿ. ಹಾಲೆಲೂಯಾ. ಅದಕ್ಕೆ ನಾನು ಪ್ರಿಯನೇ, ಅದಕ್ಕಾಗಿ ನಿಮ್ಮನ್ನ ಕರೆದಿದ್ದೇನೆ ಹೊರತು ಇಲ್ಲಿ ಏನೋ ಮಾಡಿಕೊಂಡು ಅಲ್ಲ. ನೀನು 24x7 ಕೆಲಸ ಮಾಡಿಕೊಂಡು, 24x ಹಾಸ್ಪಿಟಲ್ ಬಾಗಿಲು ತೆರೆದುಕೊಂಡು 24x ಸೇವೆಯನ್ನ ಮಾಡ್ತೀನಿ ಅಂತ ಎಷ್ಟು ವರ್ಷ ಬದುಕಿಸ್ತೀಯಾ ನೀನು? ಎಷ್ಟು ವರ್ಷ ಬದುಕಿಸ್ತೀಯ ಡಾಕ್ಟರ್ ಕೆಲಸ ಮಾಡಿ? ಒಂದು ಜೀವನ ಉಳಿಸ್ಲಿಕ್ಕೆ ಆಗ್ತದ? ಆ ಲಾಸ್ಟಿಗೆ ನಿನ್ನ ಪ್ರಯತ್ನ ಮಾಡಿ, ಐ ಆಮ್ ಸಾರಿ ಸರ್, ನನ್ನ ಪ್ರಯತ್ನ ಎಲ್ಲ ಮುಗ್ದಿದೆ.
ಐ ಆಮ್ ಹೆಲ್ಪ್ಲೆಸ್. ನನ್ನ ಸಹಾಯ ಮಾಡೋ ಶಕ್ತನಲ್ಲ. ನಾನು ಓದಿದ್ದನ್ನೆಲ್ಲ ನಿಮ್ಮ ಮೇಲೆ ಪ್ರಯೋಗ ಮಾಡೇ ಆಯ್ತು. ಇನ್ನು ಏನಾರ ಇದ್ರೆ ನಿಮ್ಮ ದೇವರು ಯಾರು, ನೀವು ಯಾವ ದೇವ್ರನ್ನ ನಂಬಿದಿರಿ, ನೀವು ದೇವರ ಹತ್ರ ಕೇಳಿಕೊಳ್ಳಿ. ಹಲ್ಲೆಲೂಯಾ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ ವೇಸ್ಟ್, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ ವೇಸ್ಟ್, ಹಣ ವೇಸ್ಟ್, ಟೈಮ್ ವೇಸ್ಟ್. ಈ ಎಲ್ಲಾ ವೇಸ್ಟ್ ಆಗೋದ್ಕಿಂತ ನಿನ್ನ ಸೃಷ್ಟಿಕರ್ತನನ್ನ ಮಣ್ಕಾಲು ಹಾಕಿ ಪ್ರಾರ್ಥನೆ ಮಾಡು. ಸುಬ್ಬಯ್ಯ ಹಾಸ್ಪಿಟ್ಲು, ನಂಜಪ್ಪ ಹಾಸ್ಪಿಟ್ಲು, ಯಾವ ಹಾಸ್ಪಿಟಲ್, ನಿನ್ನ ಯಾರೇ ಫ್ಯಾಮಿಲಿ ಇದ್ದರೂ ನೀನ್ ಮಣ್ಕಾಲು ಹಾಕಿ ಇಲ್ಲಿ ಪ್ರಾರ್ಥನೆ ಮಾಡು. ದೇವರೇ, ಆ ಸ್ವಾಮಿ, ಇಂಥ ಪ್ರಾಣ ಹೋಗುವಂತ ಸಮಯದಲ್ಲಿ ದೇವರೇ ನೀನು ಕಾದು ಕಾಪಾಡು, ನೀನು ನಡೆಸು ದೇವರೇ, ನೀನು ಆತನನ್ನ ಉಳಿಸು, ಆಕೆಯನ್ನ ಉಳಿಸು ಸ್ವಾಮಿ. ನಿನ್ನ ನಾಮ ಮಹಿಮೆಗಾಗಿ ಅವಳು ಬದುಕುವಂತೆ ಸ್ವಾಮಿ ದೇವರೇ ಸಹಾಯ ಮಾಡು. ಹಲ್ಲೆಲೂಯಾ. ಈ ರೀತಿಯಾಗಿದ್ರೆ ಡಾಕ್ಟ್ರು ಮತ್ತೆ ECG ಯಾಕೋ ಟಿಕಿ ಓಡ್ತದಲ್ಲಿ, ಆ ಮೀಟರ್ ಓಡ್ತದಲ್ಲ ಹಿಂಗೆ ಲಾಸ್ಟಿಗೆ ಅದು ಯಾವಾಗ ಹಿಂಗ್ ನಿಂತ್ಕೊಳ್ಳುತ್ತೆ, ಐ ಆಮ್ ಸಾರಿ ಅಂತ ನಾನು ಮತ್ತೆಷ್ಟು ಸ್ಟಾರ್ಟ್ ಆಗ್ತೈತಿ. ಪರಲೋಕದಿಂದ ಒಂದು ಮಾತಲ್ಲಿ ಹೋಗ್ತದೆ. ಎಲ್ಲಿ? ಡಾಕ್ಟ್ರಲ್ಲ, ಮಲಗಿರೋ ದೇಹದಲ್ಲಿ ಸಡನ್ ಆಗಿ ಒಂದು ಹೋಗಿ ಒಂದು ಪವರ್, ಒಂದು ಅಭಿಷೇಕದ ಒಂದು ಪವರ್ ಹೋಗ್ತದೆ. ಹಲ್ಲೆಲೂಯಾ ಅಂತ ಎದ್ದಾಡ್ತಾನ ಡಾಕ್ಟ್ರು. ಏ ನೋಡ್ರು, ಮತ್ತೆ ಕೈಕಾಲು ಅಲ್ಲಾಡಿಸ್ತೇನೆ, ನೋಡ್ರಿ ಅವನಿಗೆ ಮೂಗಿ ಇದಾಕ್ರಿ. ಆಮೇಲೆ ಮತ್ತೆ ಫೋನ್ ಮಾಡ್ತಾರೆ, ಅಯ್ಯಯ್ಯೋ ಮಿರಾಕಲ್ ರೀ, ಮಿರಾಕಲ್, ಬದುಕಿಬಿಟ್ಟು. ಅಯ್ಯೋ, ನಮ್ಮ ಡಾಕ್ಟರ್, ನಮ್ಮ ಮೆಡಿಕಲ್ ಒಂದು ಇದಕ್ಕೆ ಮಿರಾಕಲ್ ಇದು. ನಾನು ಈ ತರ ಕೇಸ್ ಎಲ್ಲೂ ನೋಡ್ಲಿಲ್ಲ, ಮಾಡ್ಲೇ ಇಲ್ಲ ನಾನು. ಹಲ್ಲೆಲೂಯಾ. ಇದು ಹೇಗಾಯ್ತು? ದೇವ್ರು ಹೇಳ್ತಾರೆ, ಇದೆಲ್ಲ ಕರ್ತನಿಂದಲೇ ಆಯಿತು. ಆಮೇಲೆ ಇದು ದೇವರು ಖಂಡಿತವಾಗಿ ಮಾಡುವ ಶಕ್ತನು. ಸಮುದ್ರದ ಮೇಲೆ ನಡೆದ್ರು ಪೇತ್ರ ಸಂತೋಷ ಪಟ್ಟ. ಅಪ್ಪ ಸ್ವಾಮಿ ಗುರುವೇ, ಸಮುದ್ರ ಮೇಲೆ ನಡೀತಾ ಇದೆಯಾ, ನಾನು ಬರ್ಲಾ, ಬಾ. ಈಗ ನಾನು ಪ್ರಾರ್ಥನೆ ಹೋಗ್ತಾ ಇದ್ದೀನಿ. ಜೇಸು ಹೇಳ್ತಾನೆ, ಅಂಕಲ್ ನೀವು ಪ್ರಾರ್ಥನೆ ಹೋಗ್ತಾ, ನನಗೂ ಕರ್ಕೊಂಡು ಹೋಗ್ರಿ. ನಾನು ಸಂತೋಷ ಹೇಳ್ತೀನಿ, ಬಾ. ಅಲ್ಲಿ ನಡೆಯುವಂತ ಅದ್ಭುತ ಕಾರ್ಯಗಳು, ದೇವರು ಮಾಡುವಂತ ಅದ್ಭುತ ಕಾರ್ಯಗಳು ನೋಡು. ಹಲ್ಲೆಲೂಯಾ. ಆಗ ಪೇತ್ರನ್ನು ದೋಣಿಯಿಂದ ಇಳಿದು ನಡ್ಕೊಂತ ಹೋದ ಯೇಸುಸ್ವಾಮಿ ಹತ್ರ. ಹೋಗುವಾಗ ಹತ್ರ ಹೋಗಿದ ತಕ್ಷಣ ಅವ್ನ ನಂಬಿಕೆ ಏನಾಯ್ತು, ಕೆಳಗೆ ನೀರು ನೋಡಿದ್ರು ನಳಕನ ಒಳಗೋಗ್ಬಿಟ್ಟ. ಯೇಸುಸ್ವಾಮಿ ಕೈ ಹಿಡಿದ್ಬಿಟ್ಟು, ಎಲ್ಲ ಅಲ್ಪ ವಿಶ್ವಾಸಿಯ, ನಿನ್ನ ನಂಬಿಕೆ ಏನಾಯ್ತು? ಇಲ್ಲಿ ತನಕ ಹೋಗ್ತೀರಿ, ವಾಕ್ಯ ಕೇಳ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಲಾಸ್ಟಿಗೆ ಯಾವುದೋ ಒಂದು ಚಿಕ್ಕ ಸಮಸ್ಯೆ ಬಂತು ಅಂದ್ರೆ ಠಿಶ್ ಅಂತ ಹಿಂದೆ ಯಾರಿ ಹೋಗಿ ಬಿಡ್ತೀರಿ. ಹಲ್ಲೆಲೂಯಾ. ಯಾವತ್ತು ಮುಂದೆ ಯೇಸುಸ್ವಾಮಿ ಹೆಸರಿನಲ್ಲಿ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಮಾತ್ರ ಯಾವತ್ತು ಹಾಕಬೇಡಿ. ಪ್ರಾಣ ಹೋದರೂ ಸತ ಕ್ರಿಸ್ತನಿಗಾಗಿ, ನಾನು ಬದುಕಿರುವುದಾಗಿದ್ರೆ ಯೇಸುಸ್ವಾಮಿಗೋಸ್ಕರ ಅಂತ ನೀವು ದೇವರ ಹತ್ರ ಒಂದು ಒಡಂಬಡಿಕೆ ಮಾಡ್ರಿ. 25 ವರ್ಷಗಳಿಂದ ಅದೇ ರೀತಿ ಒಡಂಬಡಿಕೆ ಮಾಡಿದೆ. ಇವತ್ತು ದೇವರಲ್ಲಿದ್ದು ನಾನು ಹೇಳ್ತಾ ಇದ್ದೀನಿ, ಅವತ್ತು ದೇವರಲ್ಲೇ ಇರಲಿಲ್ಲ. ಸುಮ್ಮನೆ ಒಂದು ನುಡಿಯನ್ನ, ದೇವರೇ ನಿನ್ನ ನಾಮಕ್ಕಾಗಿ ನಿನ್ನ ಮಹಿಮೆಗಾಗಿ ಜೀವಿಸ್ತೇನೆ ಎಂಬುದಾಗಿ ನಾನು ಒಂದು ಮಾತು ಹೇಳಿದಾಗ ಅಲ್ಲಿಂದ ಒಂದು ಶಬ್ದ ಬಂತು ಆಕಾಶದಿಂದ ನನಗೆ, ನಾನೇ ಸಹಾಯಕನು, ನಾನೇ ನಿನಗೆ ಸಹಾಯಕನು ಅಂತ ಒಂದು ವಾಣಿ ಬಂತು. ಆ ವಾಣಿನ ಇವತ್ತು ನನ್ನ ಕುಟುಂಬ ನನ್ನನ್ನ ಇಲ್ಲಿ ತನಕ ತಂದು ಸೇರಿಸಿದ್ರು. ಪ್ರಿಯರೇ, ಇದು ಯಾರು ನಂಬುತ್ತಾರೋ ನಿಜವಾಗ್ಲು, ಯಾಕಂದ್ರೆ ದೇವರು ಪಕ್ಷಪಾತಿ ಅಲ್ಲ, ತಾರತಮ್ಯ ಮಾಡುವವರಲ್ಲ, ಉಚಿತವಾಗಿ ಎಲ್ಲರಿಗೂ ಕೊಡ್ತಾರೆ. ಯೆಶಾಯ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಉಚಿತವಾಗಿ ಬರ್ರಿ, ನಿಮ್ಗೆ ಕುಡಿಯಕ್ಕೆ ನೀರು ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ, ಹಣ ಇಲ್ಲದವನು ಬಂದು ತೆಗೆದುಕೊಂಡು ಕುಡಿಯಲಿ. ರಬಲ ಶಂದ ರಕೋನ ಕರಬ. ಹಲ್ಲೆಲೂಯಾ. ಹಾಗಾಗಿ ಈ ವಾಕ್ಯ, ನಾವು ಧ್ಯಾನಿಸಿದ ವಾಕ್ಯ ಎಲ್ಲವೂ ಹೋಯ್ತು. ಇವತ್ತು ದೇವರಾತ್ಮ ನಡೆಸಿದ ಒಂದು ಕಾರ್ಯವಾಗಿದೆ. ಹಾಗಾಗಿ ಇನ್ನು ಸಮಯ ಇಲ್ಲ. ದೇವರ ಚಿತ್ತವಾದರೆ ಇದು ನಾಳೆ ಕಂಟಿನ್ಯೂ ಮಾಡೋಣ. ವಾಕ್ಯದೊಂದಿಗೆ ನಾಳೆ ಬರೋಣಂತೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಹಾಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಕರ್ತನೆ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶ ನೀವು ಮಾತನಾಡಿದ್ರಪ್ಪ, ನಾವೆಲ್ಲ ಕೇಳಿದಿವಿ ಸ್ತುತಿಯಾದ ದೇವರೇ. ಸ್ವಾಮಿ, ಈ ಎಲ್ಲವನ್ನು ಪ್ರಾರ್ಥನೆ, ಈ ವಾಕ್ಯವನ್ನು ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಿದ್ದೀನಿ ಸ್ವಾಮಿ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು ದೇವರೇ, ಅವರಿಗೆಲ್ಲ ಸಹಾಯ ಮಾಡು. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಎಲ್ಲರೂ ದೇವರನ್ನ ಆಶೀರ್ವದಿಸಲಿ. ಆಮೆನ್.